ಸರ್ ಇತಿಹಾಸದಲ್ಲಿ ಸೂರ್ಯಣ್ಣ ಒಬ್ಬ ಇತಿಹಾಸ ಮಾಡಿದಾನಲ್ಲ ಅವನೇನು ಕಷ್ಟಪಟ್ಟಿದ್ದಾನಂತ ಅದಕ್ಕೆ ಯಾರಾದರೂ ಒಬ್ರು ಪ್ರಮೋಟ್ ಮಾಡಿಲ್ವಲ್ಲ ಸರ್ ನನಗೆ. ಈ ಥರ ಎಲ್ಲ ಒಬ್ಬ ಕಷ್ಟಪಡ್ತಾ ಇದ್ದಾನಲ್ಲ ಇಡೀ 90 ವರ್ಷದಲ್ಲಿ, ದಯವಿಟ್ಟು ಯಾರು ಬೇಜಾರಾಗಬೇಡಿ, 90 ವರ್ಷದಲ್ಲಿ ಸರ್ ಉರುಳು ಸೇವೆ ಮಾಡ್ಕೊಂಡಿದ್ರೆ ಯಾರು ಒಬ್ರು ಇತಿಹಾಸ ಆಯ್ತಾ ಸರ್? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಹೇಳಿ ಸರ್. ಉರುಳು ಸೇವೆ ಮಾಡಿದ್ದೀನಿ ಸರ್. ಅಮ್ಮನ ದೇವಸ್ಥಾನ ತ್ರಿವೇಣಿ ಟ್ಯಾಕೀಸ್ ಅಲ್ಲಿ, ಅಲ್ಲಿಂದ ಉರುಳು ಸೇವೆ ಟ್ಯಾಕೀಸ್ವರೆಗೂ ಹೋಗಿದ್ದೀನಿ ಸರ್. ಅವ್ನ ಪ್ರಜ್ಞೆ ಇಲ್ಲ, ಅವ್ನಿಗೆ ಒಂದ್ಸರಿ ಪುಲ್ವಾಮಾ ಅಂತಾನೆ, ಒಂದ್ಸರಿ ಇನ್ಯಾರ್ದೋ ಹೆಂಡತಿ ಗಲಾಟೆ ಅಂತಾನೆ, ಪ್ರಜ್ಞೆನೇ ಇಲ್ಲ ಅವ್ನಿಗೆ. ಏನಾಗಿದೆ ಅವ್ನಿಗೆ? ಪ್ರಾಬ್ಲಮ್ ಇದೆ ಏನಾದ್ರು ಅವ್ನಿಗೆ? ಪಿಕ್ಚರ್ ಗೆಲ್ಬೇಕಂತ, ನನ್ನ ಪಿಕ್ಚರ್ ಅಂತಲ್ಲ ಸರ್, ಕನ್ನಡ ಪಿಕ್ಚರ್ ಗೆಲ್ಬೇಕಂತ ಹೋಗಿದ್ದೀನಿ. ಸರ್ ವೈಯಕ್ತಿಕ ನನ್ನ ಪಿಕ್ಚರ್ ಮಾಡಿದ್ದೀನಿ, ನಾನು ಕಷ್ಟಪಟ್ಟು ಮಾಡಿದ್ದೀನಿ, ನನ್ನ ಮನೆ ದುಡ್ಡು ತಗೊಂಬಂದು ಮಾಡಿದ್ದೀನಿ, ಸಾಲ ಮಾಡ್ಕೊಂಡಿದ್ದೀನಿ ಅಂತಲ್ಲ ಸರ್. ನನ್ನ ಹಿಂದೆ ಒಂದು 20 ಮನೆ ಐತೆ ಸರ್. ಎಷ್ಟು ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ, ಸಾಯ್ತೀನಿ ನಾನು, ತಿರ್ಗಾ ಬಂದ್ ಸಾಯ್ಸಲ್ವಾ ನಾನು? ಎಲ್ರಿಗೋಸ್ಕರ ನಾನು ಒಳ್ಳೆ ಸೇವೆ ಮಾಡಿದ್ದೀನಿ ಸರ್. ಪ್ರತಿಯೊಬ್ರು ನನ್ನ ಹಿಂದೆ ಎಷ್ಟೋ ಜನ ಶ್ರಮ ಪಟ್ಟಿದ್ದಾರೆ ಸರ್. ಆಗಿಲ್ವಲ್ಲ ಸರ್, ಅದನ್ನ ಯಾರು ಟ್ರೋಲ್ ಮಾಡಿಲ್ವಲ್ಲ ಸರ್. 90 ವರ್ಷ ಇತಿಹಾಸ ಅಂತ ಅದನ್ನ ಯಾರು ಹೇಳಿಲ್ವಲ್ಲ ಸರ್. ನೋವಾಗಲ್ಲ ಸರ್ ನಮಗೂ ಸರ್. ಇನ್ನೂ 100 ಜನ ನಾನು ಹೊಡೆದಾಕ್ರೆ ಸರ್, ಒಬ್ಬ ನನ್ನ ಕಾಯ್ತಾನೆ ಸರ್. ಒಬ್ಬ ಕಾಯೋರು ಇದ್ದಾರೆ ಸರ್, ಇವತ್ತು ಕಾಯ್ತಾ ಇದ್ದಾರೆ. ಯಾರೋ ಯಾವ್ದು ಮನೆ ದೇವರು, ನಮ್ಮ ಮನೆ ದೇವರು, ನಮ್ಮಮ್ಮ ಮಾಡಿದ ಪೂಜೆನೋ ಏನೋ ಗೊತ್ತಿಲ್ಲ, ಎಲ್ಲ ಏನೋ ಕಾಯ್ತಾ ಇದ್ದಾರೆ ಸರ್ ನನಗಂತ. ಯಾಕೆ ಕಳಿಸ್ತೀರಾ ಈಗ?